ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯ ಹಾದಿಯನ್ನ ಹಿಡಿತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಮೈಸೂರಿನಲ್ಲಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ಲಕಾರ್ಡ್ಗಳನ್ನ ಪ್ರದರ್ಶನ ಮಾಡೋದ್ರ ಮೂಲಕ ಧಿಕ್ಕಾರವನ್ನ ಕೂಗೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್. ಹೋರಾಟದ ಸ್ವರೂಪ ಹಾಗೂ ತೀವ್ರತೆ ಎಷ್ಟರ ಮಟ್ಟಿಗಿದೆ ಮೈಸೂರಿನಲ್ಲಿ? ಮಮತಾ, ಮೈಸೂರಿನ ನ್ಯಾಯಾಲಯದ ಮುಂಭಾಗದಲ್ಲಿ ಈಗಾಗಲೇ 5 ಸಂಘಟನೆಗಳಿಂದ ಸಿದ್ದರಾಮಯ್ಯನವರ ಪರವಾಗಿ ಪ್ರೊಟೆಸ್ಟ್ ಕೂಡ ಆರಂಭವಾಗಿದೆ. ಗೋ ಬ್ಯಾಕ್ ರಾಜ್ಯಪಾಲರು ಅನ್ನುವಂತಹ ಪೋಸ್ಟರ್ಗಳನ್ನ ಇಟ್ಕೊಂಡು ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ. ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಆ ನಂತರದಲ್ಲಿ ಮೈಸೂರಿನಲ್ಲಿ ಅನೇಕ ಪ್ರತಿಭಟನೆಗಳು, ಇನ್ನು ಸಾಲು ಪ್ರತಿಭಟನೆಗಳು ಕೂಡ ಆರಂಭವಾಗ್ತಾ ಇದ್ದಾವೆ. ಹೀಗಾಗಿನೇ ಪ್ರಮುಖವಾಗಿ ಈ ರೀತಿಯಾದ ಒಂದು ಪ್ರತಿಭಟನೆ ಆರಂಭವಾಗ್ತಾ ಇರುವಂತದ್ದು. ಈಗ ನಿಮ್ಮ ಈ ಪ್ರಾಸಿಕ್ಯೂಷನ್ ಇಂದ ರಾಜಕಾರಣ ಇದೆ ಅನ್ನುವಂಥದ್ದು? ಖಂಡಿತ ರಾಜಕಾರಣ ಇದೆ. ಮೋದಿ ಅಮಿತ್ ಶಾ ಅವರ ಏಜೆಂಟ್ ಆಗಿ ಗವರ್ನರ್ ಓದಿಸ್ತಾ ಇದ್ದಾರೆ. ಅಹಿಂದ ವಿರೋಧಿತನವನ್ನ ಗವರ್ನರ್ ಅನ್ನಿಸ್ತಾ ಇದ್ದಾರೆ. ಇದು ರಾಜಕೀಯ ಷಡ್ಯಂತ್ರ ಸಿದ್ದರಾಮಯ್ಯ ಮೇಲೆ ಮಾಡ್ತಾ ಇರುವಂತದ್ದು. ಇಡೀ ರಾಜ್ಯದಲ್ಲಿ ಇದು ದಂಗೆ ಹೇಳ್ತದೆ. ನಾಳೆಯಿಂದ ಇವತ್ತು ನಾವು ಕರೆ ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದ ಜನತೆ, ಅಹಿಂದ ಜನತೆ ದಂಗೆ ಹೇಳಬೇಕು ಕೇಂದ್ರ ಸರ್ಕಾರದ ವಿರುದ್ಧ, ಗವರ್ನರ್ ವಿರುದ್ಧ ಅಂತ ಹೇಳಿ ನಾನು ಕರೆ ಕೊಡ್ತಾ ಇದ್ದೀನಿ. ಅಂದ್ರೆ ಇದು ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಅಹಿಂದ ವರ್ಗಗಳ ಪ್ರತಿಭಟನೆ. ಹೌದು, ಎಲ್ಲಾ ಪಕ್ಷದವರು ಎಲ್ಲರೂ ಸೇರಿ ಮಾಡ್ತಾ ಇರೋದು. ಅಹಿಂದ ವರ್ಗದವ್ರು ಎಲ್ಲರೂ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಅವ್ರನ್ನ ಶಕ್ತಿನ ಕುಂದಿಸಕ್ಕೋಸ್ಕರ JDS BJP ಅವರು ಇದು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪ್ರಕಾರವಾಗಿ ಇದು ರಾಜಕಾರಣ ಸರ್, ಖಂಡಿತ ಇದು ರಾಜಕಾರಣನೇ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕಳೆದ MP ಎಲೆಕ್ಷನ್ ಹತ್ತರಿಂದನೂ ಅವ್ರು CM ಅವರು ಇಳಿಸಬೇಕು ಅಂತ ಹುನ್ನಾರ ಮಾಡ್ತಾ ಇದ್ರು. ಈ ಅಹಿಂದ ನಾಯಕರನ್ನ ಮುಂದುವರಿಬಾರ್ದು ಅಂತ ಇಡೀ ರಾಜ್ಯದಲ್ಲಿ ಅದನ್ನ ಪಣ ತೊಟ್ಟಿದ್ದಾರೆ. ಅಹಿಂದ ನಾಯಕರನ್ನ ಇಳಿಸಬೇಕು ಅನ್ನೋದು ಹಿಂದೆ ಕಳೆದ 4 CM ಅನ್ನು ಸಹ ಇದೇ ತರ ರೀತಿಯಲ್ಲಿ ತೊಂದರೆ ಕೊಟ್ಟು ಹಿಂಗೆ ಇಳಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಸಿದ್ದರಾಮಯ್ಯನ ಇಳಿಸಕ್ಕಾಗಲ್ಲ. ಕಾರಣ ಏನು ಅಂದ್ರೆ ಅಹಿಂದ ನಾಯಕರು ಪರವಾಗಿ ನಿಂತಿದ್ದೀವಿ ಅನ್ನೋದನ್ನ ಇವಾಗಲಿಂದ ಈ ಕ್ಷಣದಿಂದ ಶುರು ಮಾಡಿದೀವಿ ನಾವೀಗ. ಅಂದ್ರೆ ಅಹಿಂದದವರು ಅನ್ನುವಂತಹದ್ದು ಅಷ್ಟೇನೆ ಇದ್ರ ಮುಂದಿನ ಉದ್ದೇಶ. ಹೌದು, ಇದೊಂದು ಅಸಂವಿಧಾನಿಕವಾದಂತ ನೀತಿ. ಕಾನೂನಿನಲ್ಲಿ ಯಾವುದೇ ಅಂಶಗಳು ಸಿದ್ದರಾಮಯ್ಯನವರ ವಿರುದ್ಧ ಇಲ್ದಿದ್ರು ಕೂಡ ಬೇಕಂತಾನೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅನ್ನೋ ದುರುದ್ದೇಶದಿಂದ ರಾಜ್ಯಪಾಲರು ಅನುಸರಿಸಿದ ನಡೆ ಇದೆಯಲ್ಲ, ಅದು ಸಂವಿಧಾನ ವಿರೋಧಿ ನಡೆಯಾಗಿದೆ. ರಾಜ್ಯಪಾಲರು ಯಾರದೋ ಕಪಿಮುಷ್ಟಿಯಲ್ಲಿದ್ದಾರೆ ಅಂತ ಹೇಗೆ? ಈ ರಾಜ್ಯಪಾಲರಿಗೆ BJP ಕಳಿಸಿರೋದು, ಏಜೆಂಟ್ ಮಾಡಿ ಕಳಿಸಿರೋದು. ಅವರು ರಾಜ್ಯಪಾಲರು ಮೊದಲಾಗಿ ಅವರು ಹೋಗ್ಬೇಕು ಇಲ್ಲಿಂದ. ನಿಮ್ಮ ಪ್ರಕಾರವಾಗಿ ಸಿದ್ದರಾಮಯ್ಯ ಟಾರ್ಗೆಟ್ ಆಗ್ತಾರೆ? 100 ಟಾರ್ಗೆಟ್ ಮಾಡ್ತಿದ್ದಾರೆ ಅವ್ರನ್ನ. ಯಾಕೆಂದ್ರೆ ಒಬ್ಬ ಅಹಿಂದ ನಾಯಕ ಬೆಳಿ ಬರುವಂತ ಉದ್ದೇಶ ಅಷ್ಟೇ. ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಇದು ಉದ್ದೇಶಪೂರ್ವಕವಾಗಿ ರಾಜಕೀಯವಾಗಿ ಮಾಡಿರುವಂತದ್ದು? ಉದ್ದೇಶಪೂರ್ವಕವಾಗಿ ರಾಜಕೀಯ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರು ಗ್ಯಾರಂಟಿಗಳನ್ನ ಕೊಟ್ಟಿದ್ರು. ಇಡೀ ಕರ್ನಾಟಕದ ಜನತೆ ಸಿದ್ದರಾಮಯ್ಯನವ್ರ ಪರವಾಗಿದೆ. ಅವರ ಒಂದು ಏಳಿಗೆನ ಸಹಿಸಕ್ಕಾಗ್ತಾನೆ BJP ಅವರು ಇನ್ನು ಮುಂದಿನ 10 ವರ್ಷ ಕಾಂಗ್ರೆಸ್ ಮುಂದುವರಿತಾರೆ ಅಂತ ಹೇಳಿ ಆ ಕಾರಣದಿಂದ. ರೈಟ್ ಕೆಪಿ ನಾಗರಾಜ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ನೋಡ್ತಾ ಇದ್ದೀರಾ ಹೋರಾಟದ ಸ್ವರೂಪ ಎಷ್ಟು ಮಟ್ಟಿಗಿದೆ ಅಂತ.